ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರಾಗಿ ಮುದ್ದೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ಥರ ಅಂದರೆ ಮುದ್ದೆ ಮಾಡೋರು, ಹೊಸ್ದಾಗಿ ಮದುವೆ ಆದವ್ರಿಗೆ, ಮುದ್ದೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರಿಗೆ ಎಲ್ಲ ತುಂಬ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಂದು ಗ್ಲಾಸಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಲೀಟ್ರಷ್ಟು ಕುಕ್ಕರು 2 ಲೀಟ್ರದ್ದು ಒಂದು ಚಿಕ್ಕದು ಕುಕ್ಕರು. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಬೇಕು. ಇದು ಮಾಡೋ ವಿಧಾನ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ನೀವು ಯಾವುದಾದ್ರೂ ಕುಕ್ಕರ್ ತೊಗೊಳ್ಳಿ, ಒಂದು ಚಿಕ್ಕದು. ಅದಕ್ಕೆ 1.5 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ನಲ್ಲ, ಅದು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ಯಾಕೆಂದರೆ ಮುದ್ದೆ ಎಲ್ಲ ಅಂಟ್ಕೊಬಾರ್ದು, ತಳ ಹಿಡಿಬಾರ್ದು ಅಂತ 1 ಸ್ಪೂನಷ್ಟು ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು ಫ್ರೆಂಡ್ಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಸಾಲ್ಟ್ ಬೇಕಾದರೆ ಹಾಕ್ಕೊಬೋದು, ಎಷ್ಟು ಬೇಕಾದರೂ. 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಕಲಿಸ್ಕೊಬೇಕು. ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈಗ ನೀರು ಕುದೀತಾ ಇದೆ ನೋಡಿ. ಕುದಿಯೋವರೆಗೂ ಹಿಟ್ಟು ಹಾಕೋಕ್ಕೆ ಹೋಗ್ಬಾರ್ದು ನೀವು. ಈಗ ಕುದ್ದ ಮೇಲೆ ಹಿಟ್ಟು ಹಾಕಬೇಕು. 1 ಗ್ಲಾಸಷ್ಟು ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದು ಹಾಕಿ 3ರಿಂದ 4 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಅದು ಹಂಗೆ ಬೇಯಬೇಕು ಸ್ವಲ್ಪ. ನೀವು 2 ಲೀಟ್ರ್ ಕುಕ್ಕರ್ ಆದರೂ ತೊಗೊಳ್ಳಿ ಅಥವಾ ದೊಡ್ಡದಾದರೂ ತೊಗೊಳ್ಳಿ. ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ದೊಡ್ಡದು ಕುಕ್ಕರೇ ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ಹಾಕಿದ್ಮೇಲೆ ಒಂದು 3ರಿಂದ 4 ನಿಮಿಷ ಕುದೀತಾ ಇರುತ್ತೆ. ಅದು ಹಿಟ್ಟೆಲ್ಲ ಒಳಗೋಗಿ ನೀರು ಮೇಲೆ ಬರ್ತಾ ಇರುತ್ತೆ. ಆವಾಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಈಗ ಲಿಡ್ ಓಪನ್ ಮಾಡಿದ್ದಾರೆ ನೋಡಿ. ಈ ಥರ ಬೆಂದಿದೆ ನೋಡಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ಬೇಕು. ಈಗ ನೋಡಿ, ಫಸ್ಟ್ ಎಲ್ಲ ಈ ಥರ ಕುಟ್ಕೊಬೇಕು. ಒಳಗಡೆ ಹಿಟ್ಟೆಲ್ಲ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಗ್ಚೋದು. ನೀರು ಜಾಸ್ತಿ ಆಗುತ್ತೇನೋ ಅಂದ್ಕೊಳ್ತೀವಲ್ಲ, ನೋಡಿ ನೀರು ಕರೆಕ್ಟಾಗಿದೆ. ಅದು ಮಗ್ಚಿದ್ರೆ ಸರಿ ಹೋಗುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಗ್ಚ್ಕೊಂಡ್ಬಿಡ್ಬೇಕು. 1-2ರಿಂದ 3 ನಿಮಿಷ ನೀವು ಆರಿಸಿದ್ಮೇಲೆ, ಒಂದು ವಿಷಲ್ ಬಂದ ತಕ್ಷಣ ನೀವು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಅದು ವಿಷಲೆಲ್ಲ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಈ ಥರ ಚೆನ್ನಾಗಿ ಮಗ್ಚ್ಕೊಂಡ್ಬಿಡೋದು. ಆಮೇಲೆ ಪ್ಲೇಟಿಗೆ ಹಾಕ್ಕೊಂಬಿಡೋದು. ಅದನ್ನು ಬಿಸಿ ಇರುತ್ತಲ್ಲ, ಸ್ವಲ್ಪ ತಣ್ಣೀರು ಕೈಗೆ ಹತ್ಕೊಂಡು ಪ್ಲೇಟಿಗೆ ಹಾಕ್ಕೊಂಬಿಡಿ. ನೋಡಿ, ಪಾತ್ರೆಯಲ್ಲಿ ಮಾಡಿದ್ರೆ ತಳ ಹಿಡಿದ್ಬಿಡುತ್ತಲ್ಲ, ಕುಕ್ಕರಲ್ಲಿ ಮಾಡಿದ್ರೆ ತಳ ಹಿಡಿಯಲ್ಲ. ನೋಡಿ, ನಾವು 1 ಗ್ಲಾಸ್ ಹಿಟ್ಟಿಗೆ 3 ಮುದ್ದೆ ಆಯಿತು, ಮೀಡಿಯಮ್ ಸೈಜು. ಸಾಮಾನ್ಯವಾಗಿ ಎಲ್ಲರೂ ಪಾತ್ರೆಯಲ್ಲಿ ಮಾಡ್ತಾರೆ. ಕುಕ್ಕರಲ್ಲಿ ಯಾವ ಥರ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಇದೇ ಥರ ನೀವು ಒಂದ್ಸರಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕುಕ್ಕರಲ್ಲಿ ಯಾವ ಥರ ಮುದ್ದೆನ ಬೆಣ್ಣೆ ಥರ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ಈಸಿಯಾಗಿ ಬೇಗ ಮಾಡ್ಬೋದು ಮುದ್ದೆ. ಯಾರು ಮಾಡೋಕ್ಕೆ ಬರಲ್ವೋ ಒಂದ್ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಒಂಚೂರು ಗಂಟಾಗಲ್ಲ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.